नाथार्गणेशाय नमो वेदान्तवेदिने। ओम रामाय रामभद्राय रामचंद्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओम व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरि ओम। ಜರಾಸಂಧ ಹೇಳಿದ ಇವನು ಶ್ರೀಕೃಷ್ಣ ಅಂದರೆ ವಿಷ್ಣುವೇ ನೋಡಿ, ಅವನು ಗರುಡನನ್ನು ಏರಿ ಬಂದಿದ್ದಾನೆ, ಆದ್ದರಿಂದ ಪ್ರತಿ ಸಲ ನಮ್ಮನ್ನು ಈ ರೀತಿ ದುಸ್ಥಿತಿಗೆ ತರ್ತಾನೆ. ಆದರೆ ಅವನಿಗೇನಾದರೂ ಆಗ್ತದ? ಅವನ ಮೈಗೆ ಒಂದು ಗಾಯ ಆದರೂ ಆಗ್ತದ? ಇಲ್ಲ. ಏನಿದ್ರ ಅರ್ಥ ಅಂತ ಅಂದರೆ ಅರ್ಥ ಎಲ್ರಿಗೂ ಅದರದ್ದು ಅದು ಏನು ಕಷ್ಟ ಏನಿಲ್ಲ ತಿಳ್ಕೊಳ್ಳಿಕ್ಕೆ. ಅಂದರೆ ಕೃಷ್ಣನೇ ಮಹಾವಿಷ್ಣು ಅಂತ ಜರಾಸಂಧ ಹೇಳಿದ್ದು, ಅದಕ್ಕೋಸ್ಕರ ಈ ರೀತಿ ನಮ್ಮನ್ನು ದುಸ್ಥಿತಿ ತಂದಿದ್ದಾನೆ. ಅವನ ಮೈಗೆ ಒಂದು ಗಾಯವೂ ಆಗಲಿಲ್ಲ, ನಮ್ಮ ಅಷ್ಟೂ ಸೈನ್ಯವನ್ನು ನಾಶ ಮಾಡಿ ನಮ್ಮನ್ನೆಲ್ಲ ಈ ರೀತಿಯೆಲ್ಲ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನು ಮಹಾಶಕ್ತಿಶಾಲಿ, ಅವನ ಮುಂದೆ ನಮ್ಮದು ಏನೂ ನಡೆಯುವುದಿಲ್ಲ ಅಂತ. ಅದಕ್ಕೆ ಇವರು ಹಾಗೆ ಹೂಗುಟ್ಟಿದ್ರು. ಯಾರು? ಶಿಶುಪಾಲ ಬಂದರೆ ದಂತವಕ್ರರು. ಹೌದು, ಅವನಿಗೆ ಶರಣಾಗುವುದೇ ನಮಗೆ ಹಿತವಾದದ್ದು. ಆದ್ದರಿಂದ ಅಂತಹ ಅವನು ಇದು ರುದ್ರಾದಿಗಳು ಕೂಡ, ಬ್ರಹ್ಮರುದ್ರಾದಿಗಳು ಕೂಡ ಆ ಮಹಾವಿಷ್ಣುವನ್ನೇ ಪೂಜಿಸ್ತಾರೆ ಅಂತ ನಾವು ಏನು ಕೇಳಿದ್ದೆವೋ ಅದು ಸುಳ್ಳಲ್ಲ. ಆದ್ದರಿಂದ ನಮಗೆ ಹಿತ ಆಗಬೇಕಿದ್ದರೆ ನಾವು ಅವನಿಗೆ ಶರಣ ಹೋಗಬೇಕು ಅಂತ ಅವರು ಏನು ಹಾಗೆ ಹೂಗುಟ್ಟಿದ್ದು. ಜರಾಸಂಧನಿಗೆ ಮಾತ್ರ ಅವನಿಗೆ ಕೃಷ್ಣನಿಗೆ ಶರಣು ಹೋಗುವುದು ಅನ್ನುವಂಥ ವಿಷಯ ಕೇಳಿದ ಕೂಡಲೇ ಕೆಂಡಾಮಂಡಲನಾದ. ಮಧ್ಯದಲ್ಲಿ ಸಾಲ್ವ ಪ್ರವೇಶಿಸಿದ. ಯಾಕಂತೇಳಿದ್ರೆ ಅವನ ಮುಖ ಅಲ್ಲಿ ಕೆಂಡಾಮಂಡಲ ಆಗಿದೆ, ಇವರು ಇಲ್ಲಿ ಮಾತು ಹೇಳಿ ಆಗಿದೆ, ಈಗ ನಮ್ಮ ಗ್ರೂಪು ಹೊಡಿಬಾರ್ದು ಅಂತೇಳಿಬಿಟ್ಟು ಸಾಲ್ವ ಏನು ಮಾಡಿದ, ಸೊ ಇಲ್ಲ ಇವರು ಹೇಳಿದ್ದು ಸರಿ ಇಲ್ಲ, ಜರಾಸಂಧ ಹೇಳಿದ್ದೇ ಸರಿ ಅಂತ ಹೇಳಿಬಿಟ್ಟು ಇವರನ್ನು ನಿಂದಿಸಿದ. ಯಾರನ್ನು? ದಂತವಕ್ರರನ್ನು, ಶಿಶುಪಾಲರನ್ನು ನಿಂದಿಸಿದ. ಏನಂತೇಳಿದರೆ ಗ್ರೂಪು ಅನ್ನುವಂಥದ್ದು ಅದು ಗ್ರೂಪ್ ಆಗಿಯೇ ಇರಲಿ, ಇಲ್ಲದಿದ್ದರೆ ನಾವು ಇನ್ನು ಏನಂತ ಹೇಳಿದರೆ ಏನಾದರೂ ಒಂದು ಚಾನ್ಸ್ ಇದ್ದರೆ ಕೃಷ್ಣನನ್ನು ಎದುರಿಸುವಂಥದ್ದು ಎಲ್ಲರೂ ಒಟ್ಟಿದ್ದರೆ ಮಾತ್ರ. ನಾವು ಸಹ ಬೇರೆ ಬೇರೆ ಆದರೆ ಕೃಷ್ಣನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಾಲ್ವನಿಗೆ ಚೆನ್ನಾಗಿ ಗೊತ್ತಿದ್ದ ಕಾರಣ ಈ ರೀತಿ ಹೇಳಿದ. ಏನಂತ ಹೇಳಿದರೆ ಇವರು ಹೇಳಿದ್ದು ತಪ್ಪು ಅನ್ನುವಂಥದ್ದನ್ನು ಹೇಳಿದ ಅಂತ. ಸೊ ಅಲ್ಲಿಗೆ ನಿನ್ನೆ ಆಗಿದೆ 17ರವರೆಗೆ ಆಗಿದೆ, ಆಯಿತಲ್ಲ. ಸೊ ನಾವು ನಮ್ಮ ಕೆಲಸ ಮಾಡುವ, ಯಾಕಂತೇಳಿದರೆ ದಾನವನಾಗಿ ಹುಟ್ಟಿದ್ದಾನೆ ಆ ಮಾಯಾವಿ ವಿಷ್ಣು ಕೃಷ್ಣನಾಗಿ, ಆದರೆ ನಾವು ನಮ್ಮ ಕೆಲಸವನ್ನು ಮುಂದುವರಿಸುವ. ಯಾಕಂತೇಳಿದರೆ ನಾವೆಲ್ಲ ದಾನವ ಶ್ರೇಷ್ಠರು, ರಾಕ್ಷಸರು. ನಾವು ರಾಕ್ಷಸರದ್ದು ಕೆಲಸ ಏನು ಅದನ್ನು ನಾವು ಮಾಡುವ ಅಂತ. ಮತ್ತು ಏನು ಮುಂದುವರಿಸ್ತಾನಂತ ನೋಡುವ ವೈರ್ಯರೇ. ಸ್ವಧರ್ಮ ಏಷನ ಸದಾ ದೃಢ ಪ್ರದೀಪತಾಹರೌ ಸ್ವಧರ್ಮಿಣೋ ಹತ ಅಪಿ ಪ್ರಯಾಮ ಸದ್ಗತಿಂ ಧ್ರುವಂ. 18ನೇ ಶ್ಲೋಕ. ಸೊ ಸಾಲ್ವ ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ, ಅಂದ್ರೆ ಎಲ್ರಿಗೂ ಹೇಳ್ತಾನೆ ಶ್ರೀಹರಿಯೇ ಸರ್ವಶಕ್ತನು, ಅವನೇ ಪರಮಾತ್ಮನು ಅಂತ, ಶ್ರೀಕೃಷ್ಣನೇ ಪರಮಾತ್ಮ ಅಂತ ಹೇಳಿದಾಗ, ಹಾಗಾದ್ರೆ ಅವನ ಜೊತೆ ಯಾಕೆ ಸಂಧಾನವನ್ನು ಮಾಡಬಾರದು ಅಂತ ಕೇಳಿದ್ರೆ ಅದಕ್ಕೆ ಸಾಲ್ವ ಹೇಳ್ತಾನಂತೆ, ಶ್ರೀಹರಿಯಲ್ಲಿ ಸಾರ್ವಕಾಲಿಕವಾದ ದೃಢವಾದ ವಿರೋಧವು ಇರಬೇಕು. ಇದೇ ನಮಗೆ ಸ್ವಧರ್ಮವು. ತಮ್ಮ ಧರ್ಮವುಳ್ಳವರಾಗಿ ನಾವು ಸಂಹೃತರಾದರೂ ನಾವು ನಿಶ್ಚಯವಾಗಿಯೂ ಸದ್ಗತಿಯನ್ನೇ ಹೊಂದುತ್ತೇವೆ ಅಂತ ಸಾಲ್ವ ಹೇಳ್ತಾನಂತೆ. ಸ್ವಧರ್ಮ ಏಷ ನ ಸದಾ ದೃಢ ಪ್ರತೀಪತಾಹರೌ ಸ್ವಧರ್ಮಿಣೋ ಹತ ಅಪಿ ಸ್ವಯಾಮ ಸದ್ಗತಿಂ ಧ್ರುವಂ. ಸ್ವಧರ್ಮ ಏಷ ನಹ. ನಹ ಅಂದರೆ ನಮಗೆ ಅಥವಾ ನಮ್ಮ. ಏಷ ಸ್ವಧರ್ಮ. ಏನು ಏಷ ಸ್ವಧರ್ಮ ಅಂತೇಳಿದರೆ ದೃಢ ಪ್ರತೀಪತ ಹರೌ. ಹರೌ ಅಂದರೆ ಹರಿಯಲ್ಲಿ, ದೃಢ ಪ್ರತೀಪತ ಅಂತೇಳಿದರೆ ಸ್ವಾಭಾವಿಕವಾದದ್ದು, ದೃಢವಾದದ್ದು. ಪ್ರತೀಪತ ಅಂದರೆ ದ್ವೇಷ ಅಂತೇಳಿದರೆ ಅವತ್ತು ಹುಟ್ಟಿನಿಂದ ಇವತ್ತಿನವರೆಗೂ ನಾವು ಮಾಡಿದ್ದೇನು ಅಂದರೆ ಹರಿಯ ಮೇಲೆ ದ್ವೇಷ, ಆ ಮಹಾವಿಷ್ಣುವಿನ ಮೇಲೆ ದ್ವೇಷ.
ಅವ ಮಹಾ ಮೋಸ. ಸೊ ಆ ಮೋಸಗಾರನ ಮೇಲೆ ನಾವು ದ್ವೇಷವನ್ನೇ ಮಾಡಬೇಕು. ನಾವು ದ್ವೇಷ ಮಾಡ್ತಾ ಬಂದಿದ್ದೇವೆ. ಅವ ಭಗವಂತ ನಾನು ಅಂತೇಳಿ ಒಪ್ಪುವುದೇ ಇಲ್ಲ. ನಾವೇನು ಒಪ್ಪುದು? ನಾವು ಈ ರುದ್ರದೇವರೇ ಭಗವಂತ ಅಂತ ಒಪ್ಪುದು. ಅವ್ರದ್ದೇ ವರ ನಮಗೆ ಸಿಕ್ಕಿರೋದು. ನಮ್ಮ ಗುರುಗಳು ಯಾರು? ಜರಾಸಂಧ. ಅವನು ಏನು ನಮಗೆ ಇದು ಕೊಡುವಂಥದ್ದು ಉಪದೇಶ ಅಂತೇಳಿದರೆ ರುದ್ರದೇವರನ್ನೇ ಪೂಜಿಸಿ ಅಂತ. ಸೊ ನಮ್ಮಲ್ಲಿ ಬೇರೆ ಯಾವುದೂ ಇದು ಇಲ್ಲ ಅಂತೇಳಿದರೆ ವಿಷ್ಣುವನ್ನೆಲ್ಲ ನಾವು ಪೂಜಿಸುವಂಥದ್ದೇ ಇಲ್ಲ. ಅವ ಮಹಾ ಮಾಯಾವಿ ಮೋಸಗಾರ. ಸೊ ಅವನನ್ನು ಏನಾದರೂ ಮಾಡಿ ನಮ್ಮನ್ನು ಲಗಾಡಿ ತೆಗಿತಾನವ. ಆದ್ದರಿಂದ ಏನಂತ ಹೇಳಿದರೆ ನಾವು ನಮ್ಮದು ಏನು ಭಗವದ್ ದ್ವೇಷ, ಆ ಹರಿದ್ದು ದ್ವೇಷ ಮಾಡುವಂಥವ್ರು ನಾವು. ನಮಗೆ ಅದೇ ಧರ್ಮ. ನಹ ಏಷ ಸ್ವಧರ್ಮ, ಅದೇ ನಮಗೆ ಧರ್ಮ. ನಾವು ಅದೇ ಧರ್ಮದಲ್ಲಿ ಇರೋದು. ಆ ಧರ್ಮದಲ್ಲಿ ಇದ್ದು ಅಂದರೆ ನಾವು ಏನು ಧರ್ಮ ಅಂತ ತಿಳ್ಕೊಂಡಿದ್ದೇವೋ ಅದೇ ಅಧರ್ಮ ಅಂತ ಗೊತ್ತಿಲ್ಲ ಅವರಿಗೆ. ಅವರು ಎಣಿಸಿಕೊಂಡಿದ್ದಾರೆ ಇದೇ ಧರ್ಮ, ನಮ್ಮದ್ದು ಸ್ವಧರ್ಮ, ಇದೇ ಧರ್ಮ. ಏನದು? ಹರೌ ದೃಢ ಪ್ರತೀಪತ. ಭಗವಂತನಲ್ಲಿ ಹರೌ ದೃಢ ಪ್ರತೀಪತ, ದೃಢವಾದ ದ್ವೇಷ. ಪ್ರತೀಪತ ಅಂದರೆ ವೈರ, ದ್ವೇಷ. ಸ್ವಧರ್ಮಿಣೋ ಹತ ಅಪಿ, ನಾವೀಗ ಈ ರೀತಿ ಸ್ವಧರ್ಮದಲ್ಲಿ ಭಗವಂತನನ್ನು ದ್ವೇಷ ಮಾಡ್ತಾ ಇರುವಾಗ ಆ ಮೋಸಗಾರ ಯಾರು? ವಿಷ್ಣು. ಅವನಿಂದ ನಾವು ಹತರಾದೆವು. ಒಂದು ವೇಳೆ ಹತ ಅಪಿ, ನಮ್ಮನ್ನು ಕೊಂದು ಬಿಟ್ಟಾವ ಅಂತ ಎಣಿಸ್ಕೊಳ್ಳೋಣ. ಪ್ರಯಾಮ ಸದ್ಗತಿಂ ಧ್ರುವಂ. ನಮಗೆ ರುದ್ರದೇವರು ಏನು ಕೊಡ್ತಾರೆ? ಸದ್ಗತಿಯೇ ಕೊಡ್ತಾರೆ. ರುದ್ರದೇವರಿಗೆ ಗತಿಯನ್ನು ಕೊಡುವಂಥದ್ದು ಅವರ ಡಿಕ್ಷನರಿಯಲ್ಲಿ ಇಲ್ಲ. ಅದು ಅವರ ಪೋರ್ಟ್ಫೋಲಿಯೋದಲ್ಲಿ ಆ ಕೆಲಸ ಇಲ್ಲ. ಗತಿಯನ್ನು ಕೊಡುವುದು ಭಗವಂತನೇ. ಇವರಿಗೆ ಯಾವ ಗತಿ ಅಂತೇಳಿ ಭಗವಂತ ಮೊದಲೇ ನಿಶ್ಚಯ ಮಾಡಿ ಆಗಿದೆ. ಯಾಕಂದರೆ ಹುಟ್ಟಿನಿಂದ ಇವತ್ತುವರೆಗೆ ದ್ವೇಷ ಮಾಡಿಕೊಂಡು ಬಂದವರು ಇವತ್ತು ಒಂದು ವೇಳೆ ಶಿಶುಪಾಲ ದಂತಭಕ್ತರ ಮಾತನ್ನು ಕೇಳಿಬಿಟ್ಟು ಒಂದು ವೇಳೆ ಭಕ್ತಿ ಬಂದರೂ ಅದು ಭಕ್ತಿ, ಅದು ಸಹಜವಾದ ಭಕ್ತಿಯಲ್ಲ. ಆ ಭಕ್ತಿ ನಿಲ್ಲುವುದೂ ಇಲ್ಲ. ದೃಢವಾದದ್ದು ಏನಂದರೆ ದ್ವೇಷ. ಆ ದ್ವೇಷಕ್ಕೆ ಎಲ್ಲಿ ಹೋಗಬೇಕು? ಅವರು ಅಂಧತಮಸ್ಸಿಗೆ ಹೋಗಬೇಕು. ಸೊ ಆದ್ದರಿಂದ ಅಂಧತಮಸ್ಸೆ ಅವರು ಹೇಳುವುದೇನು? ಪ್ರಯಾಮ ಸದ್ಗತಿಂ, ನಾವು ಒಳ್ಳೆ ಗತಿಗೆ ತಲುಪ್ತೇವೆ. ಯಾವುದು ಒಳ್ಳೆ ಗತಿ ಅಂತ ಹೇಳಿದರೆ ಅವರು ತಿಳ್ಕೊಂಡಿರೋ ಗತಿಯೇ ಬೇರೆ, ಅವರಿಗೆ ಸಿಗುವಂಥ ನಿಜವಾದ ಗತಿಯೇ ಬೇರೆ. ಸೊ ಅವನು ಏನು ಹೇಳ್ತಾನೆ ಅಂತ ಹೇಳಿದರೆ ಸಾಲ್ವ. ಆದ್ದರಿಂದ ಸದ್ಗತಿಂ ಪ್ರಯಾಮ ಧ್ರುವಂ. ಧ್ರುವಂ ಅಂದರೆ ಖಂಡಿತ. ಜಾತಸ್ಯ ಮರಣಂ ಧ್ರುವಂ. ಯಾರು ಹುಟ್ಟುತ್ತಾನೋ ಅವನಿಗೆ ಮರಣ ಅನ್ನುವಂಥದ್ದು ನಿಶ್ಚಯ. ಧ್ರುವಂ ಅಂದರೆ ನಿಶ್ಚಯ. ಸೊ ಸಾಲ್ವ ಏನು ಹೇಳೋದು? ನಾವು ನಮ್ಮ ಸ್ವಧರ್ಮದಲ್ಲಿ ಇರೋದು. ನಮ್ಮ ಧರ್ಮ ಏನು? ಭಗವಂತನ ದ್ವೇಷ. ನಾವು ಅದನ್ನೇ ಮುಂದುವರಿಸಿಕೊಂಡು ಹೋಗೋದು. ನಾವು ಯಾರ ಮಾತನ್ನು ಕೇಳುವಂಥದ್ದು ಮಧ್ಯದಲ್ಲಿ ಇಲ್ಲ. ಸ್ವಧರ್ಮಿಣೋ ಹತ ಅಪಿ, ನಾವು ಈ ರೀತಿ ಇದೇ ರೀತಿ ನಮ್ಮ ಸ್ವಧರ್ಮದಲ್ಲಿ ಭಗವಂತನನ್ನು ದ್ವೇಷ ಮಾಡುವಂತಹ, ಭಗವಂತ ಅಂದರೆ ಅವರಿಗೆ ಆ ವಿಷ್ಣುವನ್ನು ದ್ವೇಷ ಮಾಡೋದು ಅಂತ, ಹರಿಂ ಅಂತ. ಸೊ ಹರಿಂ ಅಂತ ಹೇಳಿದರೆ ವಿಷ್ಣುವನ್ನು ದ್ವೇಷ ಮಾಡೋದು. ವಿಷ್ಣು ಅಂದರೆ ಯಾರು? ಅವನು ಮೋಸಗಾರ. ಸೊ ಅಲ್ಲಿ ಕೂತವನು, ವೈಕುಂಠದಲ್ಲಿ ಕೂತವನು, ಅವನು ಗರುಡನನ್ನು ಏರಿ ಕೃಷ್ಣನಾಗಿ ಬಂದಿದ್ದಾನೆ. ನಮ್ಮನ್ನು ಏನು ಮಾಡಬೇಕು? ವಧೆ ಮಾಡಲಿಕ್ಕೆ ಅವನು ಏನು ಮಾಡ್ತಾ ಇದ್ದಾನೆ? ಹೊಂಚು ಹಾಕ್ತಾ ಇದ್ದಾನೆ. ಈ ರೀತಿ ಅವ್ರದ್ದು ತಿಳುವಳಿಕೆ. ಸೊ ಸ್ವಧರ್ಮಿಣೋ ಹತಾಪಿ, ನಾವು ಹೀಗೆ ಹರಿಯನ್ನು ದ್ವೇಷ ಮಾಡುತ್ತಾ ಸತ್ತು ಹೋದರೂ ಕೂಡ ಪ್ರಯಾಮ ಹೋಗುತ್ತೇವೆ. ಯಾಮ ಅನ್ನುವಂಥದ್ದು ಯಾತಿ ಅಂದರೆ ಅವನು ಹೋಗುತ್ತಾನೆ. ಸಹ ಯಾತಿ, ತ್ವಂ ಯಾಸಿ, ನೀನಾದರೆ ಹೋಗುವಿ. ಅದೇ ನಾನು ಅಂತ ಹೇಳಿದರೆ ಅಹಂ ಯಾಮ ಅಥವಾ ಯಾಮಿ, ಅಹಂ ಯಾಮಿ. ಇದು ಎಲ್ಲ ಒಟ್ಟಾಗಿ ನಾವೆಲ್ಲ ಯಾಮಿ, ಯಾವಹ, ಯಾಮಹ, ವಯಂ ಪ್ರಯಾಮಃ. ನಾವೆಲ್ಲರೂ ಒಟ್ಟಿಗೆ ಹೋಗುತ್ತೇವೆ. ಎಲ್ಲಿಗೆ ಹೋಗುತ್ತೇವೆ? ಸದ್ಗತಿಗೆ ಹೋಗುತ್ತೇವೆ. ಸದ್ಗತಿ ತಲುಪುತ್ತೇವೆ ನಾವು. ಸೊ ಸದ್ಗತಿ ಅಂದರೆ ಇವನು ತಿಳ್ಕೊಂಡಿರೋದು ಏನೋ ಒಳ್ಳೆ ಗತಿ ಸಿಗ್ತದಂತ. ನಿಜವಾಗಿ ಅವರು ಹೋಗೋದು ಅಂಧತಮಸ್ಸಿಗೆ. ಹೇಳ್ತಾನೆ ನಾವು ಖಂಡಿತವಾಗಿಯೂ ಧ್ರುವಂ, ಒಳ್ಳೆಯ ಗತಿಯನ್ನೇ ಸೇರ್ತೇವೆ ಅಂತ 18ನೇ ಶ್ಲೋಕದಲ್ಲಿ. ಸೊ ಮಿಥ್ಯಾಜ್ಞಾನ ಇರುವವರಿಗೆ ಅದು ಸಹ ಮಿಥ್ಯಾಜ್ಞಾನವೇ. ಅಂದರೆ ಯಾವ ಗತಿ ಸಿಗ್ತದೆ ಅನ್ನುವಂಥದ್ದು ಕೂಡ. ಸದಾ ಸ್ಥಿರವಾಗಿ ಹರಿಯನ್ನು ದ್ವೇಷಿಸುವುದು ನಮಗೆ ಸ್ವಧರ್ಮ. ನಮ್ಮ ಧರ್ಮ ಏನು? ಹರಿಯನ್ನು ದ್ವೇಷಿಸುವುದೇ ನಮ್ಮ ಧರ್ಮ. ಸ್ವಧರ್ಮವನ್ನು ಪಾಲಿಸಿದರೆ
ಹತರಾದರೂ ಕೂಡ, ನಾವು ಸತ್ತೋದರೂ ಕೂಡ ನಾವು ಖಚಿತವಾಗಿ ಒಳ್ಳೆ ಗತಿಯನ್ನು ಹೊಂದುತ್ತೇವೆ ಖಂಡಿತವಾಗಿಯೂ. ಅಂದರೆ ಇವನು ತಿಳ್ಕೊಂಡಿರೋದು ಒಳ್ಳೆ ಗತಿ ಅಂತ. ಯಾವುದು ಒಳ್ಳೆ ಗತಿ ಅಂದರೆ ಒಳ್ಳೆ ಅಂಧ ತಮಸ್ಸಿಗೆ, ಅಲ್ಲಿಗೆ ಹೋದರೆ ಮತ್ತೆ ವಾಪಸ್ಸು ಬರಲಿಕ್ಕೆ ಇಲ್ಲ ಅನ್ನುವಂಥದ್ದು. ಹೀಗೆ ಕಳ್ಳ ಸುಳ್ಳರ ಸ್ವಧರ್ಮ ಅಂದರೆ ಕಳ್ಳತನ. ಸೊ ಕಳ್ಳನದು ನಾನು ಸ್ವಧರ್ಮವನ್ನೇ ಪಾಲಿಸುವುದು ಅಂತೇಳಿದ್ರೇನು, ಕಳ್ಳತನ ಮಾಡುವುದೇ ಸ್ವಧರ್ಮ ಅಂತ. ಅದೇ ದರೋಡೆಗಾರರಂದು ದರೋಡೆ ಮಾಡುವುದೇ ಸ್ವಧರ್ಮ. ಸೊ ನಾನು ಇದೇ ಸ್ವಧರ್ಮ ಮಾಡಿ ನಾನು ಒಳ್ಳೆ ಗತಿಯನ್ನು ತಲುಪ್ತೇನೆ ಅಂತ ಅವನು ತಿಳ್ಕೊಂಡಿರ್ತಾನೆ. ಎಲ್ಲಿಗೆ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ಸೊ ಈ ರೀತಿಯಲ್ಲಿ ಸಾಲ್ವನ ಮಾತು. ಸೊ 18ನೇ ಶ್ಲೋಕ ಆಯಿತು. 19ನೇ ಶ್ಲೋಕ ವೇಲರೆ. ಶಿವಶ್ಚನ ಪರಾಗತಿರ್ಗುರುರ್ಭವಾನ್ ಅನರಿ ಹರಿಹಿ ಇತೀರಿತ ಸಮಾಗತೋ ಜಗಾದ ಸಾಧು ಸಾತ್ವಿತಿ. 19ನೇ ಶ್ಲೋಕ. ಸಾಲ್ವರಾಜು ಹೇಳ್ತಾ ಇದ್ದಾನೆ, ರುದ್ರನೇ ನಮಗೆ ಪರದೇವತೆಯು, ಜರಾಸಂಧನೇ ನೀನೇ ನಮಗೆ ಗುರು, ಶ್ರೀಹರಿಗೆ ಶತ್ರುಭೂತನು ಅಂದರೆ ಶ್ರೀಹರಿಯು ನಮಗೆ ಶತ್ರುಭೂತನು. ಈ ಪ್ರಕಾರ ಸಾಲ್ವರಾಜು ಹೇಳುತ್ತಿರಲು ಆ ಜರಾಸಂಧ ಹೇಳ್ತಾನೆ, ಹೌದು, ಅತಿ ಪ್ರಶಸ್ತವಾದ ವಚನವು ನಿನ್ನಿಂದ ಹೇಳಲ್ಪಟ್ಟಿತು ಅಂತ ಜರಾಸಂಧ ಹೇಳ್ತಾನೆ. ಸೊ ಸಾಲ್ವ ಏನು ಮುಂದುವರಿಸ್ತಾನೆ, ಶಿವಶ್ಚನ ಪರಾಗತಿ ಗುರುರ್ಭವಾನ್ ಅರಿರ್ಹರೇ. ಭವಾನ್ ಅರಿರ್ಹರೇ, ಭವಾನ್ ಅರಿರ್ಹರೇ, ಭವಾನ್ ಹರೇ ಇತೀರಿತ ಸಮಾಗಧೋ ಜಗಾದ ಸಾಧು ಸಾಧ್ವಿತಿ. ಅರಿರ್ಹರೇ ಭವಾನ್ ಅಂದ ಇವರ್ ಇದು ಕೇಳುತ್ತುಂಡ. ಸೊ ಪ್ರಾಬ್ಲಮ್ ಕೊಡುವಂತುಂಡು ಒಂದು ನಮ್ಮ ಬ್ರಾಡ್ಬ್ಯಾಂಡ್. ಸೊ ಶಿವಶ್ಚನ ಪರಾಗತಿ. ಸೊ ಶಿವಶ್ಚನ ಪರಾಗತಿ. ಶಿವ ಚ ನಃ ಪರಾಗತಿ. ನಮಗೆ ಅಂತೇಳಿದರೆ ನಾವು ಶಿವಭಕ್ತರಲ್ವಾ. ಸೊ ಶಿವಭಕ್ತರು ನಾವು. ಸೊ ನಃ ನಮಗೆ, ಶಿವ ಅಂದರೆ ರುದ್ರದೇವರು, ಪರಾಗತಿ ರುದ್ರದೇವರೇ ಪರಾಗತಿ ಶ್ರೇಷ್ಠ ಗತಿ ಅಂತ ನಾವು ನಂಬ್ಕೊಂಡು ಬಂದಿದ್ದೇವೆ. ಆದ್ದರಿಂದಲೇ ನಾವು ಹರಿದು ದ್ವೇಷ ಮಾಡೋದು. ನಮ್ಮ ಲೆಕ್ಕದಲ್ಲಿ ರುದ್ರದೇವರೇ ಶ್ರೇಷ್ಠ, ರುದ್ರದೇವರು ಹೇಳಿದಾಗೆ ಆ ಹರಿ ಕೇಳುವುದು ಅಂತ. ಸೊ ಆದ್ದರಿಂದ ನಾವು ಆ ರೀತಿ ತಿಳ್ಕೊಂಡ ಕಾರಣ ನಾವು ಆ ರೀತಿಯೇ ಮುಂದುವರಿಸೋದು. ಶಿವ ಚ ನಃ ನಮ್ಮ ಪರಾಗತಿ. ಪರಾಗತಿ ಯಾರು ನಮಗೆ? ರುದ್ರದೇವರೇ ನಮಗೆ ಪರಾಗತಿ. ರುದ್ರದೇವರೇ ಶ್ರೇಷ್ಠ. ಹರ ಮಹಾದೇವ ಅಂತ ಹೇಳೋದು. ಹರಿ ಅಂತ ಹೇಳಿದ್ರೆ ಮಹಾ ಮೋಸಗಾರ ಅಂತ ನಮ್ಮ ಲೆಕ್ಕದಲ್ಲಿ. ನಮಗೆ ಈ ರೀತಿ ಯಾರು ತಿಳಿಸಿದ್ದು? ಗುರು ಭವಾನ್ ಅಂತೇಳಿದರೆ ಭವಾನ್ ಗುರು. ಜರಾಸಂಧ ರಾಜನಾದ ಜರಾಸಂಧ ಕೂತಿದ್ದಾನೆ. ಸಾಲ್ವ ಹೇಳ್ತಾನೆ, ನಮ್ಮ ಗುರುಗಳು ಯಾರು? ಜರಾಸಂಧರು ಇಲ್ಲಿ ಕೂತಿದ್ದಾರಲ್ಲ, ಅವರೇ ನಮಗೆಲ್ವ ಗುರುಗಳು. ಅವ್ರು ಏನು ಹೇಳಿದ್ದು ನಮಗೆ? ಅರಿಹಿ ಹರೇಹಿ. ಅರಿಹಿ ಅಂದರೆ ಶತ್ರು, ಹರೇಹೇ ಹರಿಯ ಅಂತೇಳಿದರೆ ಹರಿಯ ಶತ್ರು. ಯಾರು? ನಾವೆಲ್ಲ ಹರಿಯ ಶತ್ರುಗಳು. ಸೊ ಯಾರು ನಮಗೆ ಗುರುಗಳು? ಜರಾಸಂಧ. ಸೊ ನಮಗೆ ಇದನ್ನೆಲ್ಲ ಹೇಳಿಕೊಟ್ಟದ್ದು ಯಾರು? ಜರಾಸಂಧ. ಏನು ಅಂತ ಹೇಳಿಕೊಟ್ಟಿದ್ದಾರೆ ನಮಗೆ? ಅತ್ಯಂತ ನಾವು ಅಂತೇಳಿದರೆ ನಾವು ಯಾರ ಭಕ್ತರು? ರುದ್ರದೇವರ ಭಕ್ತರು. ನಾವು ವಿಷ್ಣುವನ್ನು ಸದಾ ದ್ವೇಷ ಮಾಡಬೇಕು ಅಂತ ಜರಾಸಂಧ ಗುರುಗಳು ಹಾಗೇ ಹೇಳಿಕೊಟ್ಟದ್ದು. ನಾವು ಹಾಗೇ ಮುಂದುವರಿಸೋದು ಅಂತ ಹೇಳಿದ ಕೂಡಲೇ ಜರಾಸಂಧನಿಗೆ ಖುಷಿ ಆಯಿತು. ಅಂತೇಳಿದರೆ ಈ ಗ್ರೂಪ್ ಒಡೆಯುವುದನ್ನು ಸಾಲ್ವ ತಡೆ ಹಿಡ್ದ. ಏನಾದರೂ ಜರಾಸಂಧ ಇವರನ್ನು ತೆಗೆದು ಕಳಿಸಿಬಿಟ್ಟಿದ್ರೆ ಶಿಶುಪಾಲ ದಂತವಕ್ತರು ನಮ್ಮ ಗ್ರೂಪ್ನಲ್ಲಿ ಇವತ್ತು ಇನ್ನು ಬೇಡ ಅಂತ ಏನಾಗ್ತದೆ? ಅದು ವೀಕ್ ಆಗ್ತದೆ. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಕೃಷ್ಣನನ್ನು ದ್ವೇಷ ಮಾಡೋದ್ರಲ್ಲಿ ನಾವೆಲ್ಲ ಒಂದೇ ಮನಸ್ಸಿನವರು ಇರಬೇಕಂತ ಸಾಲ್ವ ಏನು ಹೇಳ್ತಾನಂತ ಹೇಳಿದ್ರೆ, ನಮಗೆ ಜರಾಸಂಧನೇ ಗುರು. ಆ ಗುರು ಹೇಳಿದ್ದೇನು?
ರುದ್ರದೇವರನ್ನು ಪೂಜಿಸಬೇಕು, ವಿಷ್ಣುವನ್ನು ದ್ವೇಷಿಸಬೇಕು. ಹಾಗಾದರೆ ವಿಷ್ಣುವನ್ನು ದ್ವೇಷಿಸಿ ಮತ್ತು ನೀವು ರುದ್ರದೇವರನ್ನು ಪೂಜಿಸೋದಾ ಅಂತೇಳಿದರೆ, ಹೌದು, ರುದ್ರದೇವರೇ ಲೀಡರು. ರುದ್ರದೇವರು ಹೇಳಿದಾಗೆ ಅದು ಆ ಮೋಸಗಾರ ವಿಷ್ಣು ಕೇಳುವುದು ಅಂತ ನಮಗೆ ಹಾಗೆ ಹೇಳಿಕೊಟ್ಟದ್ದು. ನಾವು ಹಾಗೆ ಕಲಿಯುವುದು, ಹಾಗೆ ಮುಂದುವರಿಸುವುದು. ಇತೀರಿತಃ ಸಮಾಗದಃ ಜಗಾದ ಸಾಧು ಸಾಧ್ವಿತಿ. ಜರಾಸಂಧ ಹೇಳ್ತಾನೆ, ಈ ರೀತಿ ಈ ರೀತಃ ಅಂದರೆ ಸಾಲ್ವನು ಈ ರೀತಿ ಹೇಳಲು ಯಾರಿಗೆ? ಮಗಧನಿಗೆ, ಮಗಧ ದೇಶದ ಜರಾಸಂಧನಿಗೆ. ಆ ಜರಾಸಂಧ ಹೇಳ್ತಾನೆ, ಜಗಾದ ಹೇಳಿದ. ಜಗಾದ ಅಂದರೆ ಹೇಳಿದ. ಏನು? ಸಾಧು ಇತಿ, ಸರಿಯಾಗಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ನಾವು ರುದ್ರದೇವರನ್ನೇ ಪೂಜೆ ಮಾಡಬೇಕು, ವಿಷ್ಣುವನ್ನು ದ್ವೇಷಿಸಬೇಕು. ನಮ್ಮ ಗುರುಗಳು ಜರಾಸಂಧ ಅದನ್ನೇ ನಮಗೆ ಹೇಳಿಕೊಟ್ಟದ್ದು ಅಂದರೆ ಗುರುಗಳು ಜರಾಸಂಧ ಹೇಳ್ತಾರೆ, ಕರೆಕ್ಟ್, ನೀನು ಹೇಳಿದ್ದು 100ಕ್ಕೆ 100 ಸತ್ಯ ಇದೆ. ನಮ್ಮದು ಸ್ವಧರ್ಮ ಅಂತ ಹೇಳಿದ್ರೆ ವಿಷ್ಣುವನ್ನು ದ್ವೇಷ ಮಾಡುವುದೇ ನಮಗೆ ಸ್ವಧರ್ಮ. ಆದ್ದರಿಂದ ದ್ವೇಷ ಮಾಡ್ತಾ ನಮಗೆ ಒಂದು ವೇಳೆ ಸಾವು ಬಂದರೂ, ನಮ್ಮನ್ನು ಕೊಂದು ಬಿಟ್ಟರು, ಒಂದು ವೇಳೆ ಆ ಹರಿ ನಮಗೆ ಮೋಸದಲ್ಲಿ ಕೊಂದೇ ಬಿಟ್ಟ ಅಂತ ಇಟ್ಕೊಳ್ವಾ ನಾವು. ಒಳ್ಳೆ ಕತೆ ಆಯ್ತಲ್ಲ. ಇವಾಗ ಮತ್ತೆ ಒಂದು ನಿಮಿಷ. ಏನು ಪ್ರಾಬ್ಲಮ್ ಇದೆಪ್ಪ? ಈಗ ಕೇಳ್ತಾ ಇದೆಯಾ? ಸೊ ಆದ್ದರಿಂದ ಇತೀರಿತ ಸಮಾಗದೋ ಜಗಾದ ಸಾಧು ಇತಿ. ಜರಾಸಂಧನಿಗೆ ಭಾರಿ ಖುಷಿಯಾಯಿತು. ಏನಂತ ಹೇಳಿದರೆ, ಸಾಲ್ವ ಸರಿಯಾಗಿ ಹೇಳ್ತಾ ಇದ್ದಾನೆ. ಈ ಶಿಶುಪಾಲ ದಂತವಕ್ರರಿಗೆ ಮಧ್ಯದಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಒಂದೊಂದು ಸಾರಿಗೆ ಏನು ಹೇಳ್ತಾರೆ, ಕೃಷ್ಣನೇ ಸರ್ವೋತ್ತಮ, ಅವನು ಹೇಳಿದಾಗೆ ಎಲ್ಲವೂ ನಡೆಯುವುದು. ಆದ್ದರಿಂದ ನಮ್ಮ ಹಿತ ಇರುವುದು ಕೃಷ್ಣನನ್ನು ಶರಣಾದರೆ ಮಾತ್ರ ನಾವು ಬದುಕುವುದು ಅಂತ ಹೇಳುವುದರಲ್ಲಿ ಅರ್ಥವೇ ಇಲ್ಲ. ಸಾಲ್ವ ಸರಿ ಹೇಳಿದ ಅಂತ ಜರಾಸಂಧ ಏನು ಮಾಡ್ತಾನೆ, ಸಾಧು ಸರಿಯಾಗಿ ಹೇಳಿದೆಯಪ್ಪ ಸಾಲ್ವ ನೀನು. ಸಾಲ್ವ ಏನು ಹೇಳ್ತಾನೋ ಅದೇ ಸರಿ ಅಂತ ಜರಾಸಂಧ ಹೇಳಿದ. ಸೊ ಈ 19ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ, ನಮಗೆ ಶಿವನೇ ಪರದೈವ, ಶಿವಶ್ಚ ನಹ ನಮ್ಮ ಪರಾಗತಿ ಅಂದರೆ ಪರದೈವ. ನಾವು ಅವನು ರುದ್ರದೇವರನ್ನೇ ಪೂಜಿಸುವಂಥದ್ದು. ಆಮೇಲೆ ನೀನೇ ಗುರು. ಜರಾಸಂಧನಿಗೆ ಹೇಳುವುದು ನೀನೇ ಗುರು, ಜರಾಸಂಧನೇ ನಮಗೆ ಗುರು, ಅವನು ಹೇಳಿಕೊಟ್ಟದ್ದೇ ಹೀಗೆ. ಆಮೇಲೆ ಹರಿ, ಹಾಗಾದರೆ ಹರಿ ನಮಗೆ ಶತ್ರು. ಹರಿ ಅಂತ ಹೇಳಿದರೆ ಹರೇಹೇ ಹರಿ, ನಾವು ಹರಿಗೆ ಶತ್ರು. ನಮಗೆ ವಿಷ್ಣು ಶತ್ರು, ವಿಷ್ಣುವಿಗೆ ನಾವು ಶತ್ರು. ಸಾಲ್ವ ಹೀಗೆನ್ನಲು ಆ ಜರಾಸಂಧ ಸರಿ ಅಂತ ತಿಳ್ಕೊಂಡು ಹೇಳ್ತಾನೆ ಅಂತ ಹೇಳುವಲ್ಲಿಗೆ 19ನೇ ಶ್ಲೋಕ ಆಯಿತು. 20ನೇ ಶ್ಲೋಕ ವೇಳೆರೆ ತಥೈವ ರುಗ್ಮಿಪೂರ್ವಕಾಃ ಕರೋಷಛೇದಿಪೌ ಚತೌ ವಿನಿಶ್ಚಯಂ ಕುಬುದ್ಧಯೋ ಯುಧೇ ಚಕ್ರುರೋಚಿತಂ. 20ನೇ ಶ್ಲೋಕ. ಈ ಸಾಲ್ವನಂತೆಯೇ ರುಗ್ಮಿಯೇ ಮೊದಲಾದವರು ಆ ಕರೋಷ ದೇಶಗಳಿಗೂ ಚೇತಿ ದೇಶಗಳಿಗೂ ರಕ್ಷಕರಾದ ದಂತವಕ್ತರ ಶಿಶುಪಾಲರು ಕೂಡ ಹಾಗೆ ಹೇಳುತ್ತಾರೆ. ದುರ್ಬುದ್ಧಿಯುಳ್ಳ ಸಾಲ್ವಾದಿಗಳು ಈ ರೀತಿ ಯುದ್ಧದಲ್ಲಿ ದೃಢವಾದ ನಿಶ್ಚಯವನ್ನು ಮಾಡುತ್ತಾರೆ. ಅಂದ್ರೆ ವಿಷ್ಣುವಿನ ವಿರುದ್ಧ ಯುದ್ಧವನ್ನೇ ಸಾರುವುದು ಮೇಲೆ ಅಂತ ನಿಶ್ಚಯ ಮಾಡುತ್ತಾರೆ. ತಥೈವ ರುಗ್ಮಿ ಪೂರ್ವಕಾಃ ಕರುಷ ಚೇದಿಪೌ ಚತೌ ವಿನಿಶ್ಚಯಂ ಕುಬುದ್ಧಯಃ ಯುಧೇ ಚಕ್ರುರೂರ್ಜಿತಂ. ತಥೈವ, ಏನು ಸಾಲ್ವ ಹೇಳಿದ್ನೋ ಅದೇ ಸರಿ. ಅಂದರೆ ಸಾಲ್ವ ಸರಿಯಾಗಿ 100ಕ್ಕೆ 100 ಸತ್ಯ ಹೇಳಿದ್ದಾನೆ. ಜರಾಸಂಧನು ಕೂಡ ಅದಕ್ಕೆ ಕರೆಕ್ಟು ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. ಇನ್ನು ಮಧ್ಯದಲ್ಲಿ ಬೇರೆ ಏನು ಚೇಂಜ್ ಮಾಡುವಂಥದ್ದು, ಆ ಕೃಷ್ಣನಿಗೆ ಶರಣಾಗುವಂಥದ್ದಂತೂ ಇಲ್ಲವೇ ಇಲ್ಲ. ತಥೈವ, ಹಾಗೆಯೇ ರುಗ್ಮಿ ಪೂರ್ವಕಾಹ, ರುಗ್ಮಿ ಮೊದಲೇ ಏನು ನಿಶ್ಚಯ ಮಾಡಿಬಿಟ್ಟಿದ್ದಾನೆ, ರುಗ್ಮಿಣಿಯನ್ನು ತನ್ನ ತಂಗಿ
ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಡುವುದು ಶ್ರೀಕೃಷ್ಣನಿಗೆ ಅಲ್ಲ ಅಂತ ಏನಂತೇಳಿ ಕೃಷ್ಣನಿಗೆ ಕೊಡುವಂತಹ ತನ್ನ ತಂದೆಯ ಏನು ಆಶಯ ಉಂಟು ಅದನ್ನು ತಡೆ ಹಿಡಿದಿದ್ದಾನೆ ರುಕ್ಮಿ. ತಥೈವ ಅಂತೇಳಿದರೆ ಹಾಗೆಯೇ ಆಗಲಿ ಅಂತ ಏನಂತೇಳಿದರೆ ರುಗ್ಮಿಪೂರ್ವಕಾಹ ಕುಬುದ್ಧಯ ಅಂತೇಳಿದರೆ ರುಗ್ಮಿ ಮತ್ತು ಜರಾಸಂಧ ಅಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲ ಕುಬುದ್ಧಯ ಅಂತೇಳಿದರೆ ಬುದ್ಧಿ ಸರಿ ಇಲ್ಲದವರು ಏನು ಮಾಡಿದ್ದಾರೆ, ವಿನಿಶ್ಚಯಂ ಚಕ್ರುಹು ಯುಧೇಚ ಅಂದರೆ ಯುದ್ಧವೇ ಮಾಡುವ ನಾವು ಕೃಷ್ಣನ ವಿರುದ್ಧ. ಯುಧೇ ಅಂದರೆ ಯುದ್ಧ ಅಂದರೆ ಯುದ್ಧವೇ, ಯುದ್ಧದಲ್ಲಿನೇ ನಮಗೆ ಹಿತ ಇರುವುದು, ಶರಣಾಗುವಂಥದ್ರಲ್ಲಿ ಅಲ್ಲವೇ ಇಲ್ಲ. ಆದ್ದರಿಂದ ಕುಬುದ್ಧಯ ಏನು ಮಾಡಿದರು, ತಥೈವ ವಿನಿಶ್ಚಯಂ ಚಕ್ರು. ಹಾಗೆ ಏನು ಸಾಲ್ವ ಹೇಳಿದ್ನೋ, ನಾವು ಭಗವಂತನನ್ನು ಹರಿಯನ್ನು ದ್ವೇಷ ಮಾಡುವುದು, ಭಗವಂತ ಅಂತ ಒಪ್ಪಿಕೊಳ್ಳುವುದಿಲ್ಲ ಅವರು. ಸೊ ಹರಿಯನ್ನು ನಾವು ದ್ವೇಷ ಮಾಡುವುದು. ಸೊ ವಿನಿಶ್ಚಯಂ ಚಕ್ರುಹು ಊರ್ಜಿತಂ, ಇದು ಇನ್ನು ಯಾರು ಕೂಡ ಇದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ, ಇದು ದೃಢವಾದ ನಿಶ್ಚಯ ಅಂತ ಹೇಳಿದಾಗ ಕರುಷ ಚೇದೀಪೌ ಚ ತೌ ಅಂದರೆ ಅವರಿಬ್ಬರು ಯಾರು, ಕರುಷ ಮತ್ತು ಚೇದೀಪ ಅಂದರೆ ಶಿಶುಪಾಲ, ಚೇದಿ ದೇಶದ ರಾಜ, ಇನ್ನು ಕರುಷ ದೇಶದ ರಾಜ ದಂತವಕ್ರ. ಸೊ ಈ ಶಿಶುಪಾಲ ದಂತವಕ್ರರು ಕೂಡ ಕರುಷ ಚೇದಿಪೌ ಚ ತೌ ಅಂತೇಳಿದರೆ ಇವರ ಜೊತೆಗೆ ಸೇರಿಕೊಂಡು ಇವರ ಯಾವ ಕುಬುದ್ಧಯಗಳು ಏನು ಹೇಳ್ತಾವೋ ಅವರು ಕೂಡ ಸೈ ಅಂತ ಹೇಳಿದರು. ಹೌದು, ನಾವು ಕೃಷ್ಣನನ್ನೇ ದ್ವೇಷ ಮಾಡುವ. ನಮಗೆ ಮಧ್ಯದಲ್ಲಿ ಕೆಲವು ಸಲ ಕೃಷ್ಣನ ಮೇಲೆ ಅದೇನೋ ಪ್ರೀತಿ ಬರ್ತದಂತೆ ಹೇಳಿದ್ದಷ್ಟೇ ನಾವು ಅಂತೇಳಿದರೆ, ನಾವು ಬಂದದ್ದನ್ನು ಸತ್ಯ ಒಂದು ಹೇಳಿದ್ದು ಅಂದರೆ ನಮಗೆ ಬೇಜಾರಾಗ್ತದೆ, ನಮಗೆ ಪಶ್ಚಾತ್ತಾಪ ಆಗ್ತಾ ಉಂಟು, ನಮಗೆ ಯಾಕೆ ಆ ಥರ ಆಗೋದು ಅಂತ ಇನ್ನು ಮುಂದೆ ಆಗಲಿಕ್ಕೆ ಬಿಡುವುದಿಲ್ಲ. ನಾವು ದ್ವೇಷವನ್ನೇ ಮಾಡೋದು, ಬೇರೆ ನಮಗೆ ಮಧ್ಯದಲ್ಲಿ ಭಕ್ತಿ ಬರಲಿಕ್ಕೆ ಬಿಡುವುದೇ ಇಲ್ಲ ಅಂತ ಶಿಶುಪಾಲದಂಥ ವಕ್ರರು ಕೂಡ ನಿಶ್ಚಯ ಮಾಡಿಬಿಟ್ರು. ಅಂದರೆ ಎಲ್ಲರೂ ಕೂಡಿ ನಿಶ್ಚಯ ಮಾಡಿದರು ಏನಂತ, ಕುಬುದ್ಧಯ ವಿನಿಶ್ಚಯಂ ಚಕ್ರು, ಇದು ಊರ್ಜಿತಂ, ಇದು ದೃಢವಾದ ವಿನಿಶ್ಚಯ. ಚಕ್ರುಹು ಅಂದರೆ ಮಾಡಿದರು. ಏನು ನಿಶ್ಚಯ ಮಾಡಿದರು, ಯುಧೇ ಅಂದರೆ ಯುದ್ಧವನ್ನೇ ಮಾಡುವುದು ಅಂತ ನಿಶ್ಚಯ ಮಾಡಿದರು. ಅಲ್ಲಿಗೆ ಈ 20ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಅದರಂತೆ ತಥೈವ ದುರ್ಬುದ್ಧಿಯುಳ್ಳ ಕುಬುದ್ಧಯ ಬುದ್ಧಿ ಅಂದರೆ ಮತಿ ಅಂತ, ಕುಮತಿ ಅಂದರೆ ಕೆಟ್ಟ ಬುದ್ಧಿ, ಸುಮತಿ ಅಂತ ಹೇಳಿದ್ರೆ ಒಳ್ಳೆ ಬುದ್ಧಿ ಅಂತ. ಸೊ ಇದಿದ್ದಾಗೆ ಯಾವುದು ವಾಸನೆ ಅಂತ ಹೇಳಿದರೆ, ಸುವಾಸನೆ ಅಂದರೆ ಪರಿಮಳ, ಅದೇ ದುರ್ವಾಸನೆ ಅಂತ ಹೇಳಿದರೆ ಅದು ದುರ್ಗಂಧ. ಸೊ ಆ ರೀತಿಯಲ್ಲಿ ಇಲ್ಲಿ ಏನು ಹೇಳಿದ್ದಾರೆ, ಕುಬುದ್ಧಯ ಅಂದರೆ ಬುದ್ಧಯ ಅಲ್ಲ, ಇದು ಕುಬುದ್ಧಯ. ಸುಬುದ್ಧಯ ಅಂದರೆ ಒಳ್ಳೆ ಬುದ್ಧಿಯವರು, ಕುಬುದ್ಧಯ ಅಂತ ಹೇಳಿದರೆ ಕುತ್ಸಿತ ಬುದ್ಧಿ ಉಳ್ಳವರು, ಕೆಟ್ಟ ಬುದ್ಧಿ ಉಳ್ಳವರು. ಯಾರು, ರುಗ್ಮಿಪೂರ್ವಕಾಹ, ರುಗ್ಮಿಯೇ ಮೊದಲಾದ. ಅಂದರೆ ಜರಾಸಂಧನ ಹೆಸರು ಹೇಳುವ ಬದಲಿಗೆ ರುಗ್ಮಿಯ ಹೆಸರು ಯಾಕೆ ಹೇಳಿದರು ಅಂತ ಹೇಳಿದರೆ, ಈಗ ಇವರೆಲ್ಲ ಸೇರಿದ್ದಲ್ಲಿ ರುಗ್ಮಿಗೆ ಸಂಬಂಧಪಟ್ಟ ಜಾಗದಲ್ಲಿ, ಅದು ಎಲ್ಲಿ ಇದಾಗ್ತದ, ಯಾವುದು ರುಕ್ಮಿಣಿಗೆ ಸ್ವಯಂವರ ಆಗ್ತದ ಅಲ್ಲೇ ಸೇರಿದ್ದಾರೋ, ಪಕ್ಕದಲ್ಲಿ ಇವರಿಗೆ ಲಾಜಿಂಗಲ್ಲೆಲ್ಲ ರೂಮ್ ಕೊಟ್ಟು ಅಲ್ಲಿದ್ದಾರೋ, ಈಗ ಕೃಷ್ಣ ಅಲ್ಲಿ ಬಂದಿದ್ದಾನಂತ ಉಂಟು, ಬಂದವನು ಎಲ್ಲಿದ್ದಾನೆ, ಅವನಿಗೆಲ್ಲ ಸ್ವಾಗತದ ವ್ಯವಸ್ಥೆ ಎಲ್ಲ ಆಗಿದೆಯಾ ಅಂತ ಹೇಳಿದರೆ ಸ್ವಾಗತ ಮಾಡಲಿಕ್ಕೆ ಬಿಡಬೇಕಲ್ಲ ಇವ ಅಂತ ಹೇಳಿದರೆ, ಹಾಗಾದರೆ ಸ್ವಾಗತವೇ ಮಾಡಲಿಲ್ಲ ಅಂದರೆ ಅವನು ಒಳಗೆ ಹೇಗೆ ಬರ್ತಾನೆ ಅಂದರೆ ಅವನಿಗೆ ಎಲ್ಲಿ ಇರಲಿಕ್ಕೆ ಕೊಟ್ಟಿದ್ದಾರೆ ಅಂದರೆ ಮದುವೆ ಮನೆ ಅಂತ ಹೇಳಿದರೆ ಆ ಮುಹೂರ್ತಕ್ಕಾಗುವಾಗ ಎಲ್ಲ ಮದುವೆ ಮನೆಗೆ ಬರ್ತಾರೆ. ಸೊ ಅಷ್ಟೇ ತನಕ ಅವರಿಗೆಲ್ಲ ಜಾಗ ಕೊಟ್ಟಿರ್ತಾರೆ ಇರಲಿಕ್ಕೆ, ನೀವು ಇಲ್ಲಿರಿ ನಿಮ್ಗೆ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಸೊ ಹಾಗೆ ಎಲ್ಲೋ ಒಂದು ಕಡೆ ಇವರಿಗೆ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಇವರೆಲ್ಲ ಒಟ್ಟಾಗಿ ಮಾತಾಡ್ತಾ ಇರುವಂತಹ ಇದು ವಿಷಯ ಅಂತ ಹೇಳುವಂಥದ್ದು. ಹಾಗೆ ದೃಢ ನಿಶ್ಚಯ ಮಾಡಿದರು, ಕೃಷ್ಣನ ವಿರುದ್ಧ ಯುದ್ಧವೇ ಮಾಡುವುದಂತ ದೃಢ ನಿಶ್ಚಯ ಮಾಡಿದರು ಅಂತೇಳಿಬಿಟ್ಟು, ರುಕ್ಮಿ ಮೊದಲಾದವರು ಸಾಲ್ವನ ಮಾತನ್ನು ಅಂಗೀಕರಿಸಿದಂತೆ ಶಿಶುಪಾಲ ದಂತವಕ್ರರು ಕೂಡ ಅಂಗೀಕರಿಸಿಬಿಟ್ಟರು. ಸೊ ಆ ರೀತಿಯಲ್ಲಿ ಅವರಿಗೆ ಕರುಷ ಅಂದರೆ
ಕರುಷ ದೇಶದ ಅಧಿಪತಿ ದಂತವಕ್ರ, ಚೇದಿಪ ಅಂದರೆ ಚೇದಿ ದೇಶದ ಅಧಿಪತಿ ಶಿಶುಪಾಲ. ಸೊ ಕರುಷ ಚೇದಿಪ ಅವರಿಬ್ಬರಾದ್ದರಿಂದ ಚೇದಿಪೌ ಅಂತ ಹೇಳಿದ್ರೆ ತೌ ಅವರಿಬ್ಬರು, ಅಂದರೆ ಅವರಿಬ್ಬರದ್ದು ಒಂದೇ ಥರ ಮನಸ್ಸು. ಸೊ ಅಂದರೆ ಭಕ್ತಿ ಬರುವಾಗ ಈ ಇಬ್ಬರಿಗೂ, ಶಿಶುಪಾಲ ದಂತವಕ್ರರಿಗೆ ಇಬ್ಬರಿಗೂ ಒಟ್ಟಿಗೆ ಭಕ್ತಿ ಬರ್ತದೆ. ಯಾಕಂದರೆ ಜಯ ವಿಜಯರು ಅವ್ರದ್ದು 3ನೇ ಜನ್ಮ ರಾಕ್ಷಸ ಜನ್ಮ. ಈ ಜನ್ಮದಲ್ಲಿ ಆಗಿಬಿಟ್ರೆ ಒಂದು ಸಲ ಭಗವಂತನಿಂದ ಅವರದ್ದು ವಧೆ ಆದರೆ ಮತ್ತೆ ಪುನಃ ಅವರು ಭಗವಂತನ ವೈಕುಂಠದಲ್ಲಿ ದ್ವಾರಪಾಲಕರಾಗಿ ವಾಪಸ್ಸು ಹೋಗುವವರು. ಅದಕ್ಕೋಸ್ಕರನೇ ಶ್ರೀಕೃಷ್ಣ ಭಗವಂತ ಎದುರು ಬಂದಾಗ ಅವರಿಗೆ ಎಲ್ಲಿಂದ ಭಕ್ತಿ ಬರ್ತದಂತ ಅವರಿಗೆ ಗೊತ್ತಿಲ್ಲ. ಅವ್ರು ಎಣಿಸ್ಕೋತಾರೆ, ಅಯ್ಯೋ ನಮಗೆ ಎಲ್ಲಿಂದ ಭಕ್ತಿ ಬಂತು, ನಮಗೆ ಅಂತ ಇದು ಕೃಷ್ಣನನ್ನು ನೋಡಿ ಯಾಕೆ ಭಕ್ತಿ ಬರ್ತಾ ಇದೆ, ಕಾರಣ ಗೊತ್ತಿಲ್ಲ ಅವರಿಗೆ. ಅದನ್ನೇ ಅವರು ಆವಾಗ ಹೇಳಿರುವಂಥದ್ದು. ಅಲ್ಲಿಗೆ ಈ 20ನೇ ಶ್ಲೋಕ ಮುಗೀತು. 21ನೇ ಶ್ಲೋಕ ವೇಲಾರೆ. ಸದಾ ಪ್ರತೀಪಕಾರಿಣೌ ಭವಾವ ಕೃಷ್ಣ ಇತ್ಯಪಿ ಗುರೋ ಪ್ರಸಾದಮಾಪ್ನುತಾಂ ಕರುಷಚೇದಿ ಭೂಭೃತೌ. 21ನೇ ಶ್ಲೋಕ. ಯಾವಾಗ ಶಿಶುಪಾಲ ದಂತವಕ್ರರು ಕೂಡ ಶ್ರೀಕೃಷ್ಣನಲ್ಲಿ ಯಾವಾಗಲೂ ವಿರೋಧಕಾರಿಗಳು ಆಗುವ ಎಂದು ನಿಶ್ಚಯವನ್ನು ಮಾಡುತ್ತಾರೋ ಆಗ ಗುರುವಾದ ಜರಾಸಂಧನ ಪ್ರಸಾದವನ್ನು ಕೂಡ ಹೊಂದುತ್ತಾರೆ. ಸದಾ ಪ್ರತೀಪಕಾರಿಣೌ ಭವಾವ ಕೃಷ್ಣ ಇತ್ಯಪಿ ಗುರೋ ಪ್ರಸಾದಮಾಪ್ನುತಾಂ ಕರುಷಚೇದಿ ಭೂಭೃತೌ. ಸದಾ ಪ್ರತೀಪಕಾರಿಣೌ ಭವಾವ. ಭವಾವ ಅಂದರೆ ಅಹಂ ಭವಾಮಿ, ನಾನು ಆಗುತ್ತೇನೆ. ಸೊ ಭವಾಮಿ, ಇದು ಭವಾಮಿ, ಭವಾವಹ, ಭವಾಮಹ. ಇಬ್ಬರು ಇದ್ದರೆ ಭವಾವಹ. ಆಮೇಲೆ ನಾವು ತುಂಬ ಜನ ಇದ್ದರೆ ಭವಾಮಹ. ಸೊ ಆ ರೀತಿ ಬರ್ತದೆ. ಸೊ ಅದೇ ಅಲ್ಲ, ಇದು ಅವರು ಅಂತ ಹೇಳಬೇಕಿದ್ರೆ ಅದು ಭವತಿ, ಭವತಃ, ಭವಂತಿ. ನೀನಾದರೆ ಭವಸಿ. ಈ ರೀತಿ ಭವಸಿ, ಭವತಃ, ಭವತ. ನಾನು ಭವಾಮಿ, ನಾವಿಬ್ಬರು ಭವಾವಹ, ನಾವು ತುಂಬ ಜನ ಭವಾಮಹ. ಸೊ ಇಲ್ಲಿ ಭವಾವ, ನಾವಿಬ್ಬರು ಏನು ಆಗುವ ಅಂತ ಹೇಳಿದರೆ ಸದಾ ಪ್ರತೀಪಕಾರಿಣೌ, ಯಾವಾಗಲೂ ಶ್ರೀಕೃಷ್ಣನ ಬದ್ಧ ದ್ವೇಷಿಗಳು ಆಗುವ ನಾವು. ಅಂದರೆ ಎಂದು ಅಂತೇಳಿದರೆ ಈಗ ಇಷ್ಟ ತನಕ ಆದ ಹಾಗೆ ಶ್ರೀಕೃಷ್ಣ ಎದುರು ಬಂದ ಕೂಡಲೇ ಭಕ್ತಿ ಬರುವುದು ಅಂತ. ಇನ್ನು ಶ್ರೀಕೃಷ್ಣ ಎದುರು ಬಂದರೂ ನಾವು ಭಕ್ತಿ ಬರಲಿಕ್ಕೆ ಬಿಡುವುದೇ ಇಲ್ಲ. ನಾವು ಕೃಷ್ಣನ ದ್ವೇಷಿಗಳು, ನಾವು ಹಣೆ ಪಟ್ಟಿ ಹಾಕೊಂಡ್ಬಿಡ್ತೇವೆ ಅಂತ ಹೇಳ್ಕೊಂಡು ಇವರಿಬ್ಬರು ಶಿಶುಪಾಲ ದಂತವಕ್ರರು ಕೂಡ ಏನು ಮಾಡ್ತಾರೆ, ನಿಶ್ಚಯ ಮಾಡಿಬಿಡ್ತಾರೆ. ಅಲ್ಲಿರುವ ಎಲ್ಲರೂ ಕೂಡ ಒಂದೇ ನಿಶ್ಚಯಕ್ಕೆ ಬರ್ತಾರೆ. ಏನಂತೇಳಿದರೆ ನಾವೆಲ್ಲರೂ ಕೃಷ್ಣನ ದ್ವೇಷಿಗಳು. ನಮ್ಮ ಗುರುಗಳು ಯಾರು? ಜರಾಸಂಧ. ಗುರುಗಳು ಹೇಳಿಕೊಟ್ಟಿದ್ದೇನು? ಹರ ಹರ ಮಹಾದೇವ, ರುದ್ರದೇವರೇ ಎಲ್ಲರಿಗಿಂತ ಸರ್ವೋತ್ತಮ. ಆದ್ದರಿಂದ ಹಾಗಾದರೆ ಹರಿ ನಮ್ಮ ಶತ್ರು, ನಾವು ಹರಿಯನ್ನು ಯಾವಾಗಲೂ ದ್ವೇಷಿಸುವುದು ಹಾಗೆ ಹೇಳಿಕೊಟ್ಟಿದ್ದಾರೆ, ನಾವು ಹಾಗೇ ಮುಂದುವರಿಸೋದು ಅಂತ. ಆದ್ದರಿಂದ ಯಾರು ಶಿಶುಪಾಲ ದಂತವಕ್ರರು ಕೂಡ ಹೇಳ್ತಾರೆ, ನಾವು ಇನ್ನು ತಪ್ಪಿ ಕೂಡ ಕೃಷ್ಣನ ಭಕ್ತಿ ಬರ್ತದೆ ಅಂತ ಬರಲಿಕ್ಕೆ ಬಿಡುವುದಿಲ್ಲ ನಾವಿನ್ನು ಮುಂದೆ. ಸೊ ಆದ್ದರಿಂದ ಅಲ್ಲ, ನೀವೀಗ ಮತ್ತೆ ಹೇಗೆ ಹೇಳಿದ್ದು ಅಲ್ಲ, ಹೇಳಿದ್ದಕ್ಕೆ ತುಂಬ ಪಶ್ಚಾತ್ತಾಪ ಆಗ್ತಾ ಉಂಟು. ಇನ್ನು ನಾವು ಇದನ್ನು ತಪ್ಪಿ ಕೂಡ ಕೃಷ್ಣನ ಭಕ್ತಿ ಬರಲಿಕ್ಕೆ ಬಿಡುವುದೇ ಇಲ್ಲ. ಸದಾ ಪ್ರತೀಪಕಾರಿಣೌ, ನಮ್ಮ ಏನು ಸ್ವಧರ್ಮ ದೃಢ ಪ್ರತೀಪತ, ದೃಢವಾದ ದ್ವೇಷ, ಹರೌ ಅಂದರೆ ಹರಿಯಲ್ಲಿ, ಅದನ್ನೇ. ಸೊ ಆದ್ದರಿಂದ ನಾವಿನ್ನು ಪ್ರತೀಪಕಾರಿಣೌ ಸದಾ, ಸದಾ ದ್ವೇಷಿಗಳೇ ಭವಾವ ಆಗುತ್ತೇವೆ ನಾವಿಬ್ಬರು. ಕೃಷ್ಣ ಇತ್ಯಪಿ ಅಂದರೆ ಕೃಷ್ಣನ ಪ್ರತಿ, ಕೃಷ್ಣನನ್ನು ನೋಡಿದರೂ ಭಕ್ತಿ ಬರಲಿಕ್ಕೆ ಬಿಡುವುದಿಲ್ಲ. ಸೊ ಕೃಷ್ಣನ ಪ್ರತಿ ಅಂದರೆ ಕೃಷ್ಣನ ಬಗ್ಗೆ ದ್ವೇಷವೇ ನಮಗೆ ಸ್ವಧರ್ಮ, ಅದು ದೃಢವಾಗಿ ಬಿಟ್ಟಿದೆ ಅಂತ ಆ ಮೀಟಿಂಗಲ್ಲಿ ಶಿಶುಪಾಲ ದಂತವಕ್ರರು ಹೇಳ್ತಾರೆ. ಗುರು ಪ್ರಸಾದಂ ಆಪ್ನುತಾಂ ಕರುಷ ಚೇದಿ ಭೂಭೃತೌ. ಭೂಭೃತ ಅಂದರೆ ಭೂಮಿಯನ್ನು ಧರಿಸಿದವರು,
ಅಥವಾ ಭೂಮಿಗೆ ಒಡೆಯರಾದವರು. ಭೂಭೃತ ಅಂದರೆ ಭೂಮಿಗೆ ಒಡೆಯರಾದವರು ಯಾರು? ರಾಜರು ಅಂತ ಲೆಕ್ಕ. ಇಲ್ಲಿ ಯಾವ ದೇಶದ ರಾಜರು? ಕರುಷ. ಕರುಷ ದೇಶದ ರಾಜ ಯಾರಂದರೆ ದಂತವಕ್ರ. ಆಮೇಲೆ ಛೇದಿ ದೇಶದ ರಾಜ ಶಿಶುಪಾಲ. ಸೊ ಇಬ್ಬರು ರಾಜರ ಸಂಗತಿ. ಸೊ ಈ ದಂತವಕ್ರ ಮತ್ತು ಶಿಶುಪಾಲ ಭೂಭೃತವು ರಾಜರುಗಳು. ಭೂಭೃತವು ಅಂತ ಕೊಟ್ಟಿದ್ದಾರೆ ಇವರಿಬ್ಬರು ಏನಂತ ನಿಶ್ಚಯ ಮಾಡ್ತಾರೆ? ಇನ್ನು ಮುಂದೆ ಸದಾ ಪ್ರತೀಪಕಾರಿಣೌ, ಕೃಷ್ಣನ ಮೇಲೆ ಹರವು ಕೃಷ್ಣೇ ಏನದು ಸದಾ ದ್ವೇಷ ಮಾಡ್ತೇವೆ ಅಂತ ಅಷ್ಟೇ ಹೇಳಿದ ಕೂಡಲೇ ಏನದು ಅವರ ದೃಢ ನಿಶ್ಚಯವನ್ನು ನೋಡಿ ಇಡೀ ಸಭೆ ಏನು ಮಾಡಿತ್ತು? ಹೌದು ಹೌದು ಅಂತ ಹೇಳಿತು. ಸರಿ, ಅಂದರೆ ಇನ್ನು ನಾವು ಪೂರ್ತಿ ಒಂದೇ ಮನಸ್ಸು ಎಲ್ಲರದ್ದು. ಏನು? ಹರಿದ್ದು ದ್ವೇಷ, ರುದ್ರದೇವರದ್ದು ಭಕ್ತಿ. ಗುರುಗಳು ಯಾರು? ಜರಾಸಂಧ. ಸೊ ಅಂದಮೇಲೆ ಗುರೋಹೋ ಪ್ರಸಾದ ಮಾಪ್ನುತಾಂ ಅಂತ ಹೇಳಿದ್ರೆ ಈ ಇಬ್ಬರೂ ಕೂಡ ಶಿಶುಪಾಲ ದಂತವಕ್ರರು ಹರೇ ಪ್ರಸಾದ, ಗುರೋ ಪ್ರಸಾದ. ಇದು ಹರೇ ಪ್ರಸಾದ ಅಲ್ಲ, ಹರಿದ್ದು ದ್ವೇಷ, ಆಮೇಲೆ ಗುರುವಿನ ಪ್ರಸಾದ. ಗುರು ಯಾರು? ಜರಾಸಂಧ. ಸೊ ಜರಾಸಂಧನ ಗುರೋಹೋ ಪ್ರಸಾದಂ ಆಪ್ನುತಾಂ, ಪ್ರಸಾದವನ್ನು ಪಡೆಯುತ್ತಾ ಅಂದರೆ ಆ ಮೀಟಿಂಗನ್ನು ಮುಗಿಸಿದರು ಅಂತ ಲೆಕ್ಕ. ಸೊ ಮೀಟಿಂಗ್ ಇನ್ನು ಮುಗೀತದ, ಇನ್ನೂ ಕೂಡ ಉಂಟಾ, ಏನೆಲ್ಲ ಮಾತಾಡ್ತಾರ ಅಂತ ನಾಳೆ ಗೊತ್ತಾಗ್ತದೆ. ಸೊ ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ. ಈ 21ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ನಮ್ಮ ಪ್ರಪಂಚನಾಚಾರ್ಯರು? ನಾವಿಬ್ಬರು ಅಂದರೆ ವಯಂ ಅಂತ ಹೇಳಿದ್ರೆ ನಾವೆಲ್ಲರೂ ಅಂತ. ಸೊ ಆಮೇಲೆ ನಾನು ಅಂತ ಹೇಳೋದಕ್ಕೆ ಅಹಂ, ಆವಾಂ, ಆಮೇಲೆ ವಯಂ. ಸೊ ಆವಾಂ ನಾವಿಬ್ಬರು ಕೃಷ್ಣನಲ್ಲಿ ಸದಾ ವಿರೋಧ ಮಾಡುವವರಾಗುತ್ತೇವೆ. ಕೃಷ್ಣನಲ್ಲಿ, ಕೃಷ್ಣೇ ಸದಾ ಅಂದರೆ ಸದಾ ಯಾವಾಗಲೂ ವಿರೋಧ ಮಾಡುವವರು. ಪ್ರತೀಪತಾಂ. ಸೊ ಪ್ರತೀಪಕಾರಿಣೌ ಭವಾವ, ದ್ವೇಷವನ್ನೇ ಮಾಡುವವರಾಗುತ್ತೇವೆ. ಸೊ ಅಂತ ಎಂಬುದಾಗಿ ಶಿಶುಪಾಲ ದಂತವಕ್ರರು ಏನು ಮಾಡಿದರು? ಶಪಥ ಮಾಡಿಬಿಟ್ರು, ಪ್ರತಿಜ್ಞೆ ಮಾಡಿಬಿಟ್ರು. ಇನ್ನು ಯಾವತ್ತು ಕೃಷ್ಣ ಎದುರು ಬಂದರೂ ಕೂಡ ಭಕ್ತಿ ಬರಲಿಕ್ಕೆ ಬಿಡುವುದಿಲ್ಲ ನಾವು. ಯಾಕಂದರೆ ನಮ್ಮ ಧರ್ಮ ಯಾವುದು? ದ್ವೇಷ ಮಾಡುವಂಥದ್ದು ಧರ್ಮ ಅಂತ ಸಾಲ್ವರಾಜ ಹೇಳಿದ್ದಕ್ಕೆ ಎಲ್ಲ ಸೈಗುಟ್ಟಿದ್ದಾರೆ. ಆದ್ದರಿಂದ ಇವರು ಕೂಡ ಹೌದು ಅಂತ ಹೇಳಿದ್ದಾರೆ, ಶಿಶುಪಾಲ ದಂತವಕ್ರರು ಕೂಡ. ಸೊ ಹಾಗೆ ಹೇಳಿದಾಗ ಇಡೀ ಆ ಸಭೆಯಲ್ಲಿ ಇರುವಂಥ ಎಲ್ಲ ರಾಜರುಗಳು ಕೂಡ ಜರಾಸಂಧನನ್ನು ಗುರು ಅಂತೇಳಿಯೂ, ರುದ್ರದೇವರನ್ನು ಮಾತ್ರ ಪೂಜೆ ಮಾಡುವುದಾಗಿಯೂ, ಹರಿಯನ್ನು ಸದಾ ದ್ವೇಷ ಮಾಡುವುದಾಗಿಯೂ, ಹಾಗೆ ದಂತವಕ್ರ ಶಿಶುಪಾಲರು ಕೂಡ ಇನ್ನು ಮುಂದೆ ಯಾವತ್ತೂ ಕೂಡ ಕೃಷ್ಣ ಎದುರು ಬಂದರೂ ಕೂಡ ಭಕ್ತಿ ಬರಲಿಕ್ಕೆ ಬಿಡುವುದಿಲ್ಲ. ನಾವು ಸದಾ ನಮ್ಮ ಸ್ವಧರ್ಮವನ್ನು ಪಾಲಿಸುವವರು. ಸ್ವಧರ್ಮ ಯಾವುದು ಅಂತ ಹೇಳಿದರೆ ಹರಿಯನ್ನು ದ್ವೇಷ ಮಾಡುವುದೇ ಸ್ವಧರ್ಮ. ಆದ್ದರಿಂದ ದ್ವೇಷ ಮಾಡ್ತಾ ಮಾಡ್ತಾ ಒಂದು ವೇಳೆ ನಾವು ಸತ್ತು ಹೋದರೂ ಕೂಡ ನಮಗೆ ಒಳ್ಳೆಯ ಗತಿಯೇ ಸಿಗ್ತದೆ ಅಂತ ಏನು ಸಾಲ್ವ ಹೇಳಿದ್ನೋ ಅದಕ್ಕೆ ಎಲ್ಲರೂ ಸೈಗುಟ್ಟಿದ್ದಾರೆ ಅಂತೆ. ಇಷ್ಟೆಲ್ಲ ಒಂದೇ ಒಕ್ಕೊರಲಿನಿಂದ ದೃಢ ನಿರ್ಧಾರ ಮಾಡಿದಾಗ ಗುರುವಾದ ಜರಾಸಂಧನ ಪ್ರಸನ್ನತೆಯನ್ನು ಗಳಿಸಿದರು. ಜರಾಸಂಧ ಏನಂತ ಹೇಳಿದರೆ, ಜರಾಸಂಧ ಕೆಂಡಾಮಂಡಲಾಗಿದ್ದ ಶಿಶುಪಾಲ ದಂತವಕ್ರರ ಮೇಲೆ ಈಗ ಜರಾಸಂಧನಿಗಾಯಿತು. ಸರಿ ಈಗ ಒಂದು ಸಲ ಅವರು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅವರು ದೃಢ ನಿಶ್ಚಯ ಮಾಡಿದ್ದಾರೆ, ಇನ್ನು ಯಾವತ್ತೂ ಕೂಡ ಕೃಷ್ಣನ ದ್ವೇಷವನ್ನೇ ಮಾಡೋದು, ಕೃಷ್ಣನ ಭಕ್ತಿದಕ್ಕೆ ಅವಕಾಶ ಇಲ್ಲ ಅಂತ. ಸೊ ಜರಾಸಂಧನಿಗೆ ಖುಷಿಯಾಯಿತು. ಜರಾಸಂಧನಿಗೆ ಸಂತೋಷವಾಗಿ ಜರಾಸಂಧನ ಪ್ರಸನ್ನತೆಯನ್ನು ಗಳಿಸಿದರು. ಯಾರು ಅಂತ ಹೇಳಿದರೆ ಶಿಶುಪಾಲ ದಂತವಕ್ರರು ಅಂತ ಹೇಳುವಲ್ಲಿಗೆ ಇವತ್ತಿನ ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು. ಸೊ ಇವತ್ತಿನ